ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಬೆಲ್ ಐಕನನ್ನು ಒತ್ಕೊಂಬಿಡಿ. ಬದನೆಕಾಯಿ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಶೇಂಗಾನ ಹುರಿದ್ಬಿಟ್ಟು ಅದ್ರ ಸಿಪ್ಪೆನ ತೆಗೆದು ಅದನ್ನ ತರಿಯಾಗಿ ಪುಡಿ ಮಾಡ್ಕೊಂಡಿರೋದು 1 ಕಪ್ ತೊಗೊಂಡಿದ್ವಿ. ಹುಚ್ಚೆಳ್ಳು ಅಥವಾ ಗುರೆಳ್ಳು ಅದನ್ನ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನ ಸಹ ಪುಡಿ ಮಾಡ್ಕೊಂಡಿರೋಂಥದ್ದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಟೀ ಚಮಚ ಜೀರಿಗೆನ ಕೊಟ್ಬಿಟ್ಟು ಹಾಕ್ತಾಯಿದ್ದೀನಿ. ಅರ್ಧ ಟೀ ಚಮಚ ಅರಿಶಿನ ಪುಡಿ, ಉಪ್ಪು ಮತ್ತು ಖಾರ ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅರ್ಧ ಚಮಚ ನಾನು ಬೆಲ್ಲನ ಕೊಟ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಹಾಕ್ತಾ ಇರೋದಷ್ಟೇ. ಈಗ ಇದನ್ನೆಲ್ಲ ಒಣದಾಗೆ ಫಸ್ಟ್ ಕಲಿಸ್ಕೊಂಬಿಟ್ಟು 1/4 ಕಪ್ನಷ್ಟು ಹುಣಸೆ ರಸನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ. ಬದನೆಕಾಯಿ ನಾನು ಅರ್ಧ kg ಬದನೆಕಾಯಿದು ಪಲ್ಯನ ಮಾಡೋದು ತೋರಿಸ್ತಾಯಿದ್ದೀನಿ. ಬದನೆಕಾಯಿನ 3/4 ಭಾಗದವರೆಗೂ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಅದಾದಮೇಲೆ ಈ ಸ್ಟಫಿಂಗ್ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನ ಈ ರೀತಿ ತುಂಬಿಡಿ. ಎಲ್ಲ ಬದನೆಕಾಯಿಗಳನ್ನೂ ತುಂಬಿಡಿ. ತುಂಬಿದ ಮೇಲೆ ಸ್ಟಫಿಂಗ್ ಏನು ಉಳಿಯುತ್ತಲ್ಲ ಆ ಪೇಸ್ಟನ್ನು ಹಾಗೆ ಎತ್ತಿಡಿ. ಲಾಸ್ಟಲ್ಲಿ ಬಳಸೋಕ್ಕೆ ಬೇಕು ಇದು ಪಲ್ಯದಲ್ಲಿ. ಈಗ ಒಂದು ಕಡೆ ಬಿಸಿಗಿಟ್ಬಿಟ್ಟು ಒಂದು 5 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆನ ಹಾಕಿ ಚಟಪಟ ಅಂದಿದ ತಕ್ಷಣ ಒಂದು ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದು 5-6 ಎಲೆ ಕರಿಬೇವನ್ನ ಹಾಕ್ಕೊಂಡು ಇದು ಅರ್ಧಂಬರ್ಧ ಬೇಯಿಸ್ಕೊಳ್ಳಿ ಈರುಳ್ಳಿನ. ಈಗ ಅರ್ಧಂಬರ್ಧ ಬೆಂದಿದ ತಕ್ಷಣವೇ ಈ ಬದನೆಕಾಯಿ ನಾವೇನು ತುಂಬಿಟ್ಟಿದ್ವಲ್ಲ ಅದನ್ನ ಸಹ ಇದಕ್ಕೆ ಹಾಕಿಬಿಟ್ಟು ಈ ಬದನೆಕಾಯಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರಿಬೇಕು. ನೀವು ಹುರಿದ್ರೇ ರುಚಿ ಬರೋದು. ಅದಾದಮೇಲೆ ಇದಕ್ಕೆ ಒಂದು 3/4 ಕಪ್ಪು ನೀರನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನ ಒಂದು 7-8 ನಿಮಿಷದವರೆಗೂ ಕುದಿಸ್ಕೊಳ್ಳಿ. ಈ ಉಳಿದಿದ್ದಂಥ ಸ್ಟಫಿಂಗ್ ಏನಿತ್ತಲ್ಲ ಅದಕ್ಕೆ ಒಂದು 5-6 ಚಮಚ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಈಗ ಇದನ್ನು ಕಲಿಸ್ಬಿಟ್ಟು ಇದನ್ನ ಈ ಪಲ್ಯದಲ್ಲಿ ಹಾಕ್ಬಿಡೋಣ. ನೋಡಿ ಬದನೆಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಈಗ ಈ ರಸನ ಹಾಕಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ರೆ ಈ ಎಣ್ಗಾಯಿ ಬದನೆಕಾಯಿ ಅಥವಾ ಬದನೆಕಾಯಿ ಎಣ್ಗಾಯಿ ಯಾವ್ದಾರು ಅನ್ಬೋದು ರೆಡಿ ಆಗುತ್ತೆ. ಈಗೇನು ಜಾಸ್ತಿ ಕುದಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಇದನ್ನು ನಾವು ಹಿಂದಿಯಲ್ಲಿ ಭರ್ವಾ ಬೈಗನ್ ಅಥವಾ ಸ್ಟಫ್ ಬೈಗನ್ ಅಂತ ಅಂತಾರೆ. ನಮ್ಮ ಕಡೆ ಎಲ್ಲ ಬದನೆಕಾಯಿ ಎಣ್ಗಾಯಿ ಅಥವಾ ಎಣ್ಗಾಯಿ ಬದನೆಕಾಯಿ ಅಂತಾರೆ. ಬಿಸಿ ರೊಟ್ಟಿ, ಬಿಸಿ ಚಪಾತಿ ಅಥವಾ ಬಿಸಿ ಅನ್ನ ತುಪ್ಪದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಥಮ್ಸ್ ಅಪ್ ಒತ್ತಿ. ನಮಸ್ಕಾರ.